Samvad is announcing to the press the launching of a very prestigious program. The program is actually for people who have been affected due to stroke and head injuries. And there is a second program which is a free speech and hearing camp for children and adults. So there are two separate programs that are going to be launched by Samvad on the International Day of the Disabled, which happens to be on the 3rd December of every year. So let me introduce to say what do we really do, what are we trained to do. ಡಾಕ್ಟರ್ ಅಂದ್ರೆ ಎಲ್ಲ ಗೊತ್ತು ಏನ್ ಮಾಡ್ತಾರೆ ಅಂತ, ಇಂಜಿನಿಯರ್ ಅಂದ್ರೇನು ಗೊತ್ತು, ಸ್ಪೀಚ್ ಪೆಥಾಲಜಿಸ್ಟ್ ಆಡಿಯಾಲಜಿಸ್ಟ್ ಏನ್ ಕೆಲಸ ಮಾಡ್ತಾರೆ. ನಾವು ಕಮ್ಯುನಿಕೇಶನ್ ಡಿಸಬಿಲಿಟೀಸ್ ಅಲ್ಲಿ ಕೆಲಸ ಮಾಡೋದು. ಯಾವ ಹ್ಯೂಮನ್ ಬೀಯಿಂಗ್ ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್. ಇವಾಗ ನೀವು ಸ್ವಲ್ಪ think back and think of the good moments that you had in the last one day. If you think back, you will see that it was some joke that you cracked with your friend or something good somebody said to you that made you happy, isn't it? And if somebody doesn't call you on your birthday or doesn't say anything good to you, you feel bad. So language is the medium with which we all connect. Today ನಾವಿಲ್ಲಿ ಇರೋದು ಯಾಕೆ ಅಂದ್ರೆ ನಮ್ಗೆ ಎಲ್ಲರಿಗೂ, ನನಗೆ ನನ್ನ ಮಾತು ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೆ ನೀವಿದ್ದೀರಾ ಇಲ್ಲಿ. ನಮಗೆ ಕಮ್ಯುನಿಕೇಶನ್ ಅಲ್ಲಿ ಬ್ಯಾರಿಯರೇ ಇಲ್ಲ. ಆದ್ರೆ ಕಮ್ಯುನಿಕೇಶನ್ ಅಲ್ಲಿ ಬ್ಯಾರಿಯರ್ ಇರೋರಿಗೆ ಹೆಂಗಿರ್ಬೋದು ಈ ಲೋಕದಲ್ಲಿ ಜೀವನ ಮಾಡಕ್ಕೆ? ದೇ ಆರ್ ಕಟ್ ಔಟ್ ಆಫ್ ಸೊಸೈಟಿ ಬಿಕಾಸ್ ನಾವೆಲ್ಲ ಒಂದೇ ಭಾಷೆ ಮಾತಾಡ್ತಾರೆ. ದಟ್ ಇಸ್ ಓರಲ್ ಲ್ಯಾಂಗ್ವೇಜ್. ಭಾಷೆ ಬೇರೆ ಬೇರೆ ಇರ್ಬೋದು. ನಾನು ಗುರ್ಕಿ ಮಾತಾಡ್ತೀನಿ, ಇವ್ರು ಕನ್ನಡ ಮಾತಾಡ್ತಾರೆ, ಅವ್ರು ಕೇರಳ ಮಲಯಾಳ ಮಾತಾಡ್ತಾರೆ, ನೀವು ಮರಾಠಿ ಮಾತಾಡ್ಬೋದು. ಆದ್ರೆ ಓರಲ್ ಲ್ಯಾಂಗ್ವೇಜ್ ಗೊತ್ತು ನಮ್ಗೆ. ಆದ್ರೆ ಭಾಷೆನೇ ಗೊತ್ತಿರೋ ಜನರಿಗೆ ಈ ನಮ್ಮ ಸೊಸೈಟಿದಲ್ಲಿ ಜೀವನ ಮಾಡಕ್ಕೆ ಇಷ್ಟು ಕಷ್ಟ ಇರ್ಬೋದು. ಸೊ ಈ ಸ್ಪೆಷಲೈಸ್ಡ್ ಫೀಲ್ಡ್ ಇಂಡಿಯಾದಲ್ಲಿ ಓನ್ಲಿ ಅಬೌಟ್ 50 years old. ಸ್ಪೆಷಲೈಸ್ ಟ್ರೈನಿಂಗ್ ಪ್ರೊಫೆಷನಲ್ಸ್ ಈ ಏರಿಯಾಗೆ ಟ್ರೈನ್ ಮಾಡಕ್ಕೆ ಶುರು ಆಗಿರೋದು ಬರೀ 50 years ಇಂದ. ಸೊ ಬಹಳ ಶಾರ್ಟೇಜ್ ಇದೆ, ಅವೇರ್ನೆಸ್ ಇಲ್ಲ. ಮಾತಿಲ್ಲ ಅಂದ್ರೆ ಹಳೆ ಕಾಲದಲ್ಲಿ ಏನು ಬಿಡ್ತಾ ಇದ್ರು, ಸ್ಟ್ರೋಕ್ ಆಗಿದ್ರೆ ಸಾಕ್ತಾರೆ, ಪ್ರೀತಿ ಕೊಡ್ತಾರೆ, ಊಟ ಕೊಡ್ತಾರೆ. ಆದ್ರೆ ಕಮ್ಯುನಿಕೇಶನ್ಗೆ ಏನು ಮಾಡಕ್ಕಾಗಲ್ಲ. Communication need is not met. We can't do anything about it. Nobody knew what to do. Doctors also didn't know anything what to do. ಮಾತ್ರೆ ಕೊಡಕ್ಕೆ ಡಾಕ್ಟರ್ಸ್ಗೆ ಬಂತು. ಕಾಯಿಲೆ ಇದ್ರೆ ಡಾಕ್ಟರ್ಸ್ಗೆ ಮಾತ್ರೆ ಕೊಡೋದಿದ್ರೆ, ಕಮ್ಯುನಿಕೇಶನ್ ಇಲ್ಲ ಅಂದ್ರೆ, ಕಿವಿ ಕೇಳಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದು ಅವ್ರಿಗೆ ಎಕ್ಸ್ಪರ್ಟೀಸ್ ಟ್ರೈನಿಂಗ್ ಇಲ್ಲ. ಸೊ ನಮ್ಮ ಫೀಲ್ಡ್ ಅದಕ್ಕೋಸ್ಕರ ಬಂದು ಶುರು ಆಗಿರೋದು. ಸೊ ನಮ್ಮ ಫೀಲ್ಡ್ ಅಲ್ಲಿ ಆಲ್ ಕೈಂಡ್ಸ್ ಆಫ್ ಕಮ್ಯುನಿಕೇಶನ್ ಡಿಸಾರ್ಡರ್ಸ್. ಇವಾಗ ಕಮ್ಯುನಿಕೇಶನ್ ಡಿಸಾರ್ಡರ್ಸ್ ಏನು? ಮಾತಾಡುವಾಗ ಏನಾದ್ರೂ ತೊಂದರೆ ಇದ್ರೆ, ಒಬ್ಬೊಬ್ಬರಿಗೆ ಮಾತೇ ಇರಲ್ಲ, ಒಬ್ಬರ ಮಕ್ಕಳಿಗೆ ಮಾತೇ ಶುರು ಮಾಡಕ್ಕಾಗಲ್ಲ, ಶುರುವೇ ಮಾಡಲ್ಲ, ಅವ್ರು ಬರೀ ಅಳೋದು, ಕಿರ್ಚೋದು, ಮಾತೇ ಬರಕ್ಕಾಗಲ್ಲ. ಒಬ್ಬೊಬ್ರ ಮಕ್ಕಳಿಗೆ ಕಿವಿ ಕಂಪ್ಲೀಟ್ ಕೇಳೋದಿಲ್ಲ, ಅದಕ್ಕೆ ಮಾತು ಬರಲ್ಲ. ಈ ಕನೆಕ್ಷನ್ ಒಂದೊಂದ್ಸಲ ಪೇರೆಂಟ್ಸ್ಗೆ ಗೊತ್ತಾಗಲ್ಲ. ಕಿವಿ ಕೇಳಲ್ಲ, ಅದಕ್ಕೋಸ್ಕರ ಮಾತು ಬರಲ್ಲ. ಅದಕ್ಕೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ ಇವಾಗ. ಮತ್ತೆ ಬುದ್ಧಿಶಕ್ತಿ ಕಮ್ಮಿ ಇದ್ರ ಮಕ್ಕಳಿಗೂ ಮಾತು ಬರಲ್ಲ. ಮಾತಲ್ಲಿ ತೊದಲಿದ್ರೇನು ತೊಂದರೆ ಇದೆ, ಅದನ್ನು ನಾವು ಸರಿ ಮಾಡ್ತೀವಿ. ಸೊ ನಮ್ಮ ಫೀಲ್ಡ್ ಅಲ್ಲಿ ನಮ್ಮ ದಿನದಲ್ಲಿ ಯಾವ ತರ ಕೇಸಸ್ ನೋಡ್ತೀವಿ ಅಂತ ನಾನು ಪ್ರೆಸೆಂಟೇಶನ್ ಶುರು ಮಾಡ್ತೀನಿ. ಸೊ ಒಂದು ಎಕ್ಸಾಂಪಲ್ ಇದೆ. ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗ ನರ್ಸರಿ ರೈಮ್ಸ್ ಹೇಳಕ್ ಬರುತ್ತೆ ಅವನಿಗೆ, ಆದ್ರೆ ಅಮ್ಮ ಅಪ್ಪ ಹೇಳಕ್ ಬರಲ್ಲ. ನೀವು ಯಾರು ಕೇಳಿದೀರಾ ಈ ತರ? ಇಲ್ಲ, ಬಹಳ ರೇರ್ ಇದೆಲ್ಲ ಕಂಡೀಷನ್. ನಮ್ ಪರ್ಸೆಂಟೇಜ್ ಇಸ್ ಅಬೌಟ್ 6 to 8% of society has speech and hearing disabilities. Adunu estimate is very just an estimate because there's no census that has been done as yet. So ಈ ತರ ಮಕ್ಕಳಿಗೆ ಮಾತೇ ಕಲಿಯಕ್ಕೆ ಆಗಲ್ಲ. ಮಾತು ಕಲ್ತಿಲ್ಲ ಅಂದ್ರೆ ವಾಟ್ ಇಸ್ ದ ಇಂಪ್ಯಾಕ್ಟ್ ಆನ್ ದ ಚೈಲ್ಡ್? ಆ ಫ್ಯಾಮಿಲಿದಲ್ಲಿ ಇಂಪ್ಯಾಕ್ಟ್ ಏನದು? ಸ್ಕೂಲ್ಗೆ ಹೋಗಕ್ಕೆ ಕಷ್ಟ ಇದೆ, ಎಜುಕೇಶನ್ ಇಲ್ಲ, ಪ್ರೊಫೆಷನ್ ಇಲ್ಲ, ಎಲ್ಲದಕ್ಕೂ ತಡ ಆಗುತ್ತೆ. ಸೊ ಈ ತರ ಅನ್ಯೂಶುವಲ್ ಲ್ಯಾಂಗ್ವೇಜ್ ಡಿಸಾರ್ಡರ್ಸ್. ನರ್ಸರಿ ರೈಮ್ಸ್ ಹೇಳಕ್ ಬರುತ್ತೆ, ಅದಕ್ಕೆ ಡಾಕ್ಟರ್ ಅವ್ರನ್ನ ಕಲಿಸಲೇ ಇಲ್ಲ ನಮ್ಮ ಹತ್ರ. ನರ್ಸರಿ ರೈಮ್ಸ್ ಹೇಳಿದ್ರೆ ನಿಮ್ಗೆ ಯಾಕೆ ಬರೀಸೋ? ಅಮ್ಮ ಅಪ್ಪ ಆಮೇಲೆ ಬರುತ್ತೆ, ಅದು ಇದೇ ನಮ್ಗೆ ಸಿಗ್ನಿಫಿಕೆಂಟ್. ಮಾತ್ ಇಸ್ ಡೆವಲಪಿಂಗ್ ಇನ್ ಅ ಡಿಫರೆಂಟ್ ವೇ. ಸೊ ಈ ಮಗುಗೆ 2 years 1 year ಟ್ರೈನಿಂಗ್, 1.5 years ಟ್ರೈನಿಂಗ್ ಅಲ್ಲಿ ಆ ಮಗು ನಾರ್ಮಲ್ ಸ್ಕೂಲ್ಗೆ ಹೋಗೋಕೆ ಶುರು ಆಯ್ತು. ಸೊ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ದ ಮದರ್ ಕೇಮ್ ಆನ್ ಟೈಮ್. ಇನ್ನೂ ಲೇಟ್ ಮಾಡಿದ್ರೆ ಅದು ಕಲಿಯಕ್ಕೆ ಇನ್ನೂ ಸ್ವಲ್ಪ ನಿಧಾನ ಆಗ್ತಾ ಇದೆ. ಇದು ಇನ್ನೊಂದು ತುಂಬಾ ಕಾಮನ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ಸೊಸೈಟಿನಲ್ಲಿ. ಪೇರೆಂಟ್ ಎಲ್ಲರಿಗೂ ಹೇಳ್ತಾರೆ, ವೇಟ್ ಮಾಡಿ, 5 ವರ್ಷಕ್ಕೆ ಮಾತು ಬರುತ್ತೆ, ಏನ್ ತೊಂದರೆ ಇಲ್ಲ, ನಿಮ್ಗೆ ಏನ್ ಅವಸರ ಇಲ್ಲ, ಏನು ಆಗೋದಿಲ್ಲ, ಮಾತು ಬಂದೇ ಬರುತ್ತೆ, ಹಂಗೆ ಹಿಂಗೆ ಅಂತ ತಾಯಿ ತಂದೆಗೆ
ಡಿಲೇ ಮಾಡಕ್ಕೆ ಎಲ್ಲರೂ ಅಡ್ವೈಸ್ ಮಾಡ್ತಾರೆ. ಆದ್ರೆ ಈ ಪೇರೆಂಟ್ಗೆ ಅವ್ರ ಸೆಕೆಂಡ್ ಚೈಲ್ಡ್ 2 ವಯಸ್ಸು ಆಗುವಾಗ ಅರೆ ಇಷ್ಟು ಸುಲಭದಲ್ಲಿ ಸೆಕೆಂಡ್ ಏನು ಟ್ರೈನಿಂಗ್ ಕೊಟ್ಟಿಲ್ಲ, ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ, ಸೆಕೆಂಡ್ ಮಗು ಹಿಂಗೆ ಮಾತಾಡೋಕೆ ಶುರುವಾಗಿದೆ. ಆಗ ನನ್ನ ಹತ್ರ ಬಂದಿದೆ. 5 ವರ್ಷ ಆಗಿತ್ತು ಆಲ್ರೆಡಿ ಆ ಮಗುಗೆ. 5 ಕ್ರೂಷಿಯಲ್ ಇಯರ್ಸ್ ಲಾಸ್ಟ್. ಸೊ ಈ ಗ್ಯಾಪ್ ನ ನೀವು ಎಷ್ಟು ದುಡ್ಡು ಕೊಟ್ರೆ, ಎಷ್ಟು ಟ್ರೈನಿಂಗ್ ಕೊಟ್ರೆ ಈ ಗ್ಯಾಪ್ ನ ನಾವು ಓವರ್ಕಮ್ ಮಾಡೋಕ್ಕಾಗಲ್ಲ. ಆ ಮಗು ವಿಲ್ ಆಲ್ವೇಸ್ ಬಿ ಔಟ್ ಆಫ್ ಸೊಸೈಟಿ. ಟು ಮೇಕ್ ಅಪ್ ದಿಸ್ ಲ್ಯಾಕ್ ಇಸ್ ಇಂಪಾಸಿಬಲ್. So our aim is we want our children and adults to be as much part of society as possible. Alva? Because that is what is keeping them away. So if you help us in this awareness, we will be able to get these families to come to us early and give this treatment so that our ಎಷ್ಟು ಇಂಟಗ್ರೇಟ್ ಆಗುತ್ತೆ ಸೊಸೈಟಿನಲ್ಲಿ ನಮ್ಮ ಅಭಿಪ್ರಾಯ. ನಾವು ಸ್ಪೀಚ್ ಥೆರಪಿಸ್ಟ್ ಅಡಲ್ಟ್ಸ್ ಜೊತೆಯಲ್ಲೂ ಕೆಲಸ ಮಾಡ್ತೀವಿ. ಸೊ ನಾರ್ಮಲ್ ಪರ್ಸನ್ ಕ್ಯಾನ್ ಹ್ಯಾವ್ ಅ ಸ್ಟ್ರೋಕ್ ಎಟ್ ಎನಿ ಟೈಮ್ ಆಫ್ ಹಿಸ್ ಲೈಫ್, ಕ್ಯಾನ್ ಹ್ಯಾವ್ ಅ ಹೆಡ್ ಇಂಜುರಿ ಎಟ್ ಎನಿ ಟೈಮ್ ಆಫ್ ಹಿಸ್ ಲೈಫ್. ಆ ಟೈಮಲ್ಲಿ ಇಫ್ ದ ಲ್ಯಾಂಗ್ವೇಜ್ ಏರಿಯಾ ಆಫ್ ದ ಬ್ರೈನ್ ಇಸ್ ಡ್ಯಾಮೇಜ್ಡ್, ಆವಾಗ ಭಾಷೆ ಹೋಗುತ್ತೆ. ಸಮ್ ಲಕ್ಕಿ ಓನ್ಲಿ ಫಿಸಿಕಲ್ ಪ್ಯಾರಾಲಿಸಿಸ್ ಇರುತ್ತದೆ. ಬೇರೆ ಬೇರೆ ತರ ಡಿಸಬಿಲಿಟಿ ಆಗ್ಬೋದು ಬ್ರೈನ್ ಸ್ಟ್ರೋಕ್ ಆದ್ಮೇಲೆ. ಭಾಷೆ ಹೋಗ್ಬಿಟ್ರೆ ಅದಕ್ಕಿಂತ ಕಷ್ಟ ಬೇರೆ ಏನಿಲ್ಲ. ಸೊ ಆ ಗ್ರೂಪ್ ನಾವು ಟ್ರೈನಿಂಗ್ ಮಾಡ್ತೀವಿ. ನೆಕ್ಸ್ಟ್ ಆಡಿಯಾಲಜಿಸ್ಟ್ ಆಗಿ ಏನ್ ಕೆಲಸ ಮಾಡ್ತಾರೆ? ಆಡಿಯಾಲಜಿಸ್ಟ್ ಆಗಿ ಕಿವಿದು ಪರೀಕ್ಷೆ ಮಾಡ್ತೀವಿ. ಸೊ ಕಿವಿ ಪರೀಕ್ಷೆಯಲ್ಲಿ ಆಡಿಯಾಲಜಿಕ್ ಎಕ್ವಿಪ್ಮೆಂಟ್ಸ್ ಇದೆ, ಅದರಲ್ಲಿ ಟೆಸ್ಟಿಂಗ್ ಮಾಡಿ ನಾವು ಕಿವಿ ಪರೀಕ್ಷೆ ಮಾಡ್ತೀವಿ. ಮಕ್ಕಳಿಗೆ ಕಿವಿ ಪರೀಕ್ಷೆ, ಕಿವಿದಲ್ಲಿ ತೊಂದರೆ ಇರೋದು ಒಂದೊಂದ್ಸಲ ಗೊತ್ತಾಗಲ್ಲ. ಇವಾಗ ಈ ಮಗುದು ಎಕ್ಸಾಂಪಲ್ ನೋಡಿದ್ರೆ ಕ್ಲಾಸ್ ಅಲ್ಲಿ ತುಂಬಾ ನಾಟಿ, ಕೇಳೋದಿಲ್ಲ, ಕೂರೋದಿಲ್ಲ, ಎಲ್ಲರೂ ಹೇಳ್ತಾರೆ ಯಾಕೆ ಕೋಆಪರೇಟ್ ಮಾಡಲ್ಲ ಮಗು, ಎಲ್ಲರೂ ಯೋಚನೆ ಮಾಡೋದು ತುಂಟ ಅಂತ. ನೋಡಿದ್ರೆ ಅವ್ರಿಗೆ ಮಿಡ್ಲ್ ಇಯರ್ ಇನ್ಫೆಕ್ಷನ್ ಇದೆ, ಬ್ಲೂ ಇಯರ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಕೇಳಿಲ್ಲ, ಏನು ಡಿಸ್ಚಾರ್ಜ್ ಇಲ್ಲ, ಆದ್ರೇನು ಕಿವಿ ಅರ್ಧ ಕೇಳುತ್ತೆ. ಒಂದ್ಸಲ ಕೇಳುತ್ತೆ, ಒಂದ್ಸಲ ಕೇಳಲ್ಲ. ಸೊ ಇನ್ಕನ್ಸಿಸ್ಟೆಂಟ್ ಇರುವಾಗ ಈ ಮಗುದು ಇಂಪ್ರೂವ್ಮೆಂಟ್, ಅಟೆನ್ಷನ್ ಇಡಕ್ಕೆ ಆಗಲ್ಲ ಅವ್ರಿಗೆ. ಸೊ ಕ್ಲಾಸ್ ಅಲ್ಲಿ ಅಟೆನ್ಷನ್ ಇಡಕ್ಕಾಗಲ್ಲ ಅಂತ ನ್ಯಾಚುರಲಿ ಈಸ್ ಗೋಯಿಂಗ್ ಟು ಬಿ ಡಿಸ್ರಪ್ಟೆಡ್ ಇನ್ ಕ್ಲಾಸ್. ನೆಕ್ಸ್ಟ್ ಸೊ ಆಡಿಯಾಲಜಿಸ್ಟ್ ಆಗಿ ತುಂಬಾ ವೇರಿಯೇಷನ್ ಇದೆ. ಅಡಲ್ಟ್ಸ್ ಅಲ್ಲಿ ನಾವು ಇವಾಗ ನಿಮ್ 60 ಇಯರ್ಸ್ ಆದ್ಮೇಲೆ ಹಿಯರಿಂಗ್ ಡೆಫಿನೆಟ್ಲಿ ಡ್ರಾಪ್ಸ್. ಸೊ ಹಿಯರಿಂಗ್ ಏಡ್ಸ್ ಕೊಡೋದು ನಮ್ ಕೆಲಸ. ಹಿಯರಿಂಗ್ ಏಡ್, ಬೆಸ್ಟ್ ಹಿಯರಿಂಗ್ ಏಡ್ ತಗೊಂಡು ಬರೋದು ನಮ್ ಕೆಲಸ. ಯಾಕೆಂದ್ರೆ ವಯಸ್ಸಾದ್ಮೇಲೆ ಕಿವಿ ತರ ಶುರು ಆಗುವಾಗ ಸೊಸೈಟಿಯಿಂದ ಅವರು ಸ್ವಲ್ಪ ಸೆಗ್ರಿಗೇಟ್ ಆಗ್ತಾ ಇದೆ. ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಅಲ್ಲಿ ಅವ್ರು ಮೀಟ್ ಮಾಡಿ ಮಾತಾಡಕ್ಕೆ ಆಗಲ್ಲ. ಸೊ ದೇ ಗೆಟ್. ಸೊ ವಿ ಎನ್ಕರೇಜ್ ಥ್ರೂ ದಿಸ್ ಫ್ರೀ ಕ್ಯಾಂಪ್, ವಿ ಆರ್ ಹೋಪಿಂಗ್ ಪೀಪಲ್ ವಿಲ್ ಕಮ್ ಇನ್, ಗೆಟ್ ದ ಹಿಯರಿಂಗ್ ಟೆಸ್ಟ್. Hearing is an invisible disability. All our disabilities are invisible. So people do not come out very easily for it. They say, oh, I think I can manage. I manage ಮಾಡ್ಕೊಂಡು sometimes it is by then the emotional toll is taken because you feel so cut out of society. And these camps are mainly hoping that we can encourage them to come and get the hearing test. So trying to, I have worked in this field for 25 years now, 24, but at 2005 I decided that there is such a shortage, and with my experience I think we should be able to open a center in Hebbal because there is absolutely no centers in that area of Bangalore. So we started a center in 2005. We were fortunate to have the Vice Chancellor of Bangalore University inaugurate our institute. Completely. Recent experiences and experiments have shown that with regular and intense therapy. So why do we have a free camp? We want to encourage because there are very limited centers. ಸಿಚುವೇಟೆಡ್ ಅಲ್ಲಿ ನಾವು 2 ಸರ್ವಿಸಸ್ ಕೊಡ್ತೀವಿ. ಹಿಯರಿಂಗ್ ಪ್ರಾಬ್ಲಮ್ಸ್ಗೆ ಇರೋದು ಹಿಯರಿಂಗ್ ಅಸೆಸ್ಮೆಂಟ್ ಮಾಡ್ತೀವಿ, ಮತ್ತೆ ಮಿಷಿನ್ಸ್ಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ. ಯಾವ ಮಿಷಿನ್ ತಗೊಳ್ಬೇಕು, ಹೇಗೆ ಅದ್ರ ಜೊತೆ ಅಡ್ಜಸ್ಟ್ ಆಗಬೇಕು ಅದು ಮಾಡ್ತೀವಿ. ಮತ್ತೆ ಮಾತು ತೊಂದರೆಗೆ ಇಲ್ಲಿ ಮಕ್ಕಳಲ್ಲಿ ಮತ್ತೆ ಅಡಲ್ಟ್ಸ್ ಅಲ್ಲಿ ಎಲ್ಲ ಮಾತು ತೊಂದರೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ತೊದಲಿಗೆ ಕೊಡ್ತೀವಿ, ಉಚ್ಚಾರಣ ಸರಿ ಇಲ್ಲ ಅಂದ್ರೆ, ಕಿವಿಡ್ತನ ಆದ್ರೆ ಮಾತು ಬರೋದಿಲ್ಲ ಆ ತರ ಮಕ್ಕಳಿಗೂ, ಬುದ್ಧಿಮಂತ ಶಕ್ತಿ ಕಮ್ಮಿ ಇರೋ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ. ಆಟಿಸಮ್ ಅಂತ ಇರೋ ಮಕ್ಕಳಿಗೆ, ಯಾರ್ದು ಭಾಷೆ ಸ್ವಲ್ಪ ಅನ್ಯೂಶುವಲ್ ಆಗಿರೋದು, ಸ್ಟೋರೀಸ್ ನರ್ಸರಿ ರೈಮ್ಸ್ ಹೇಳಕ್ ಬರುತ್ತೆ ಆದ್ರೆ ಅಮ್ಮ ಅಪ್ಪ ಹೇಳಕ್ ಬರಲ್ಲ, ಕ್ವೆಶ್ಚನ್ಸ್ ಆನ್ಸರ್ ಮಾಡಕ್ಕೆ ಬರಲ್ಲ, ಕ್ವೆಶ್ಚನ್ಸ್ ಸುಮ್ಮನೆ ರಿಪೀಟ್ ಮಾಡ್ತಾರೆ, ಆ ತರ ಮಕ್ಕಳಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅಡಲ್ಟ್ಸ್ಗೆ ನಾವು ಸ್ಟ್ರೋಕ್ ವಿಕ್ಟಿಮ್ಸ್ ಮತ್ತೆ ಹೆಡ್ ಇಂಜುರಿ ಪೇಷಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಏನಾಗ್ತಾ ಇದ್ದು ತುಂಬಾ ಡ್ರಾಪ್ ಔಟ್ ಆಗ್ತಾ ಇದೆ. ಪೇಷಂಟ್ಸ್ ಬರ್ತಾರೆ 2 ವಾರ 1 ವಾರ ಮ್ಯಾಕ್ಸಿಮಮ್ ಇದ್ಬಿಟ್ಟು ಅವ್ರಿಗೆ ಹೋಪ್ ಮಾಡಕ್ ಆಗಲ್ಲ, ಡ್ರಾಪ್ ಔಟ್ ಆಗ್ತಾ ಇದೆ. ಸೊ ವರ್ಲ್ಡ್ ಡಿಸೇಬಲ್ ಡೇಗೆ ನಾವು 2 ಪ್ರೋಗ್ರಾಮ್ ಶುರು ಮಾಡೋಣ ಅಂತ ಯೋಚನೆ ಮಾಡಿದ್ವಿ.
ಒಂದು 6 ಮಂತ್ಸ್ಗೆ ನಾವು ಸ್ಟ್ರೋಕ್ ಪೇಷಂಟ್ಸ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋಣ ಅಂತ. ಆ ತರ ಫ್ಯಾಮಿಲೀಸ್ಗೆ ಸ್ವಲ್ಪ ಎಂಕರೇಜ್ಮೆಂಟ್ ಆಗುತ್ತೆ, ಅವ್ರನ್ನ ಕರ್ಕೊಂಡು ಬರಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗುತ್ತೆ. ಮತ್ತೆ ಆವಾಗ ಇಂಪ್ರೂವ್ಮೆಂಟ್ ಕಾಣುವಾಗ ಅವ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಫ್ರೀ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಯಾಂಪ್ ಅಲ್ಲಿ ನಾವು ಎಲ್ಲ ತರದ್ದು ಪೇಷಂಟ್ಸ್ಗೆ ಕಿವಿ ಪ್ರಾಬ್ಲಮ್ ಇರೋದು ಮತ್ತೆ ಮಾತು ಪ್ರಾಬ್ಲಮ್ ಇರೋರಿಗೆ ಎಲ್ಲ ಅಸೆಸ್ಮೆಂಟ್ ಮಾಡಿ ಫ್ರೀ ಆಗಿ ಕೊಡ್ತೀವಿ. 1 ವೀಕ್ ಫ್ರೀ ಕ್ಯಾಂಪ್ ಇದೆ 3rd ಇಂದ 9th ತನಕ. Say he has lost about 50% of his speech abilities. So how much will be recovered? How much can he come back now? Whenever the person started therapy, during that time, if the brain is reorganizing for the function, that is spontaneous recovery is there plus training is there. So in that cases, the recovery will be very fast. But the other cases, within 6 months, there is no spontaneous recovery from brain's part. So you are giving training. So the new assumption regarding neuroplasticity. Plasticity means how the brain is reorganizing for a new function which is lost. Okay, that is based on experience. That recovery is known as experience-induced neuroplasticity. In that case, training was very limited. And again, your training varies from patient to patient. The technique you are using for one patient that entirely different from other patients. So it is highly, individualized and personalized. ಒಬ್ಬರಿಗೆ ಹಾಸ್ಪಿಟಲ್ ಬಂದ್ರೆ ಸ್ಟ್ರೋಕ್ ಇಸ್ ಆಕ್ಚುಲಿ ಬ್ರೈನ್ ಅಟ್ಯಾಕ್. ಸೊ ಅದರಲ್ಲಿ ಯೂಶುವಲಿ ಒಂದು ಕೈ ಒಂದು ಕಾಲು ವೀಕ್ ಆಗುತ್ತೆ. ದೇರ್ ಬಿ ಸಮ್ ಆಸ್ಪೆಕ್ಟ್ ಆಫ್ ಸ್ಪೀಚ್ ಪ್ರಾಬ್ಲಮ್. ಯೂಶುವಲಿ ರೈಟ್ ಸೈಡ್ ಸ್ಟ್ರೋಕ್ ಹೊಡೆದ್ರೆ ಅವರಿಗೆ ವರ್ಡ್ಸ್ ಬರೋದಿಲ್ಲ, ಅರ್ಥ ಆಗುತ್ತೆ ಬರೋದಿಲ್ಲ. ಲೆಫ್ಟ್ ಸೈಡ್ ಸ್ಟ್ರೋಕ್ ಆದ್ರೆ ಮಾತು ಸ್ಲರ್ ಆಗಿರುತ್ತೆ. ಸೊ ಯೂಶುವಲಿ ಸ್ಟ್ರೋಕ್ ಜೊತೆ ಮಾತು ಎಫೆಕ್ಟ್ ಆಗೇ ಆಗುತ್ತೆ. whether it's a major stroke, minor stroke, any type of stroke. ಏನಂದ್ರೆ ನಾವು ಹಾಸ್ಪಿಟಲ್ ಬಂದ ಕೂಡಲೇ ಪೇಷಂಟ್ಗೆ ವಿಲ್ ಟ್ರೀಟ್. ಪೇಷಂಟ್ಗೆ ಯೂಶುವಲಿ ಶುಗರ್ ಇರುತ್ತೆ, ಬಿಪಿ ಇರುತ್ತೆ, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ಪೇಷಂಟ್ ಸ್ವಲ್ಪ ಸ್ಟೇಬಲ್ ಆದ್ಮೇಲೆ ಮನೆಗೆ ಕಳಿಸ್ತೀವಿ. ಸೊ ಮೈಟ್ ಬಿ 4-5 days ಇರ್ತೀವಿ. ಬಟ್ ಅದಾದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಬಿ ಮೇನ್ಲಿ ನ್ಯೂರೋ ರಿಹ್ಯಾಬಿಲಿಟೇಷನ್. ಸೊ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂದ್ರೆ ಏನು? ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್ ದ ಪೇಷಂಟ್. So physiotherapy is needed, occupational therapy is needed, speech therapy is very, very important.